ರಾಜನಾಥ್ ಸಿಂಗ್ ಅವರ ಹತ್ರ ಮನವಿ ಕೂಡ ಮಾಡಿದ್ದಾರೆ. ಅಲ್ಲಿ ಕೊರತೆ ಇದೆ, ಸೌಕರ್ಯ ಕೊರತೆ ಇದೆ, ಸರಿಯಾದಂತಹ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿಲ್ಲ, ರಫೇಲ್ ಆಗಿರ್ಬೋದು, ತೇಜಸ್ ಆಗಿರ್ಬೋದು. ಸೊ ಹಾಗಾಗಿ ನಮಗೆ ಕೊಡಿ ಅನ್ನುವಂತ ಮನವಿ ಮಾಡಿದ್ದಾರೆ. ನೋಡಿ, HAL ಸಂಸ್ಥೆ ಬಹಳ ಸುಮಾರು 50 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಅತ್ಯುತ್ತಮ ಹೆಲಿಕಾಪ್ಟರ್ಗಳನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು. ಸೊ ಬಳಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ತಂತ್ರಜ್ಞಾನಕ್ಕಾಗಲಿ ಸ್ಥಳಕ್ಕಾಗಲಿ ಬೇರೆ ಯಾವುದೇ ಕೊರತೆ ಇಲ್ಲ. ಅದು ಕೇಂದ್ರ ಸರ್ಕಾರ ಯಾವುದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ ಅದು R&D ಮಾಡುವಂಥದ್ದು. ಜೊತೆಗೆ ಏನೇನು ಹೆಚ್ಚಿನ ಅನುದಾನಗಳನ್ನು ಜೊತೆಗೆ ಆರ್ಡರ್ಸ್ ಯಾವುದ್ರ ಮೇಲೆ ಪ್ಲೇಸ್ ಮಾಡ್ತಾರೆ ಅದರ ಮೇಲೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ. ಬೆಂಗಳೂರಿನಲ್ಲಿ HAL ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಕೇಂದ್ರದವರು ಆ ಥರ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾರೋ ಒಬ್ರು ಮುಖ್ಯಮಂತ್ರಿ ಕೇಳಿದ್ರು ಒಂದು ಕ್ಷಣಕ್ಕೆ HAL ಎತ್ಕೊಂಡೋಗಿ ಅಲ್ಲಿ ಇಟ್ಕೊಬಿಡೋದಕ್ಕೆ ಆಟದ ಸಾಮಾನಲ್ಲ. ಸೊ ಹಂಗಾಗಿ ನಾನು ಹೇಳೋದು ಇಷ್ಟೇ, ಬೆಂಗಳೂರಿನ HALಗೆ ತನ್ನದೇ ಆದಂಥ ಇತಿಹಾಸ. HAL ಇರ್ಬೋದು, BAL ಇರ್ಬೋದು, BHEL ಇರ್ಬೋದು, ಇವೆಲ್ಲ ಸಂಸ್ಥೆಗಳು ಒಂದು ಕಾಲದಲ್ಲಿ ಬೆಂಗಳೂರಿಗೆ ಒಂದು ಹಿರಿಮೆಯನ್ನು ತಂದಿರತಕ್ಕಂಥ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳು. ಸೊ ಹಾಗಾಗಿ ಇವತ್ತು ಅವೆಲ್ಲವೂ ಕೂಡ ನಮಗೆ ಒಂದು ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದೆ.